ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹಾಗೂ ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ಮೂಡೋದಕ್ಕೆ ಏನ್ ಕಾರಣ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಜೈಲಿನಲ್ಲಿ ದರ್ಶನ್ಗೆ ಮನೆ ಊಟ ಇಲ್ಲದೆ ಇದ್ರೇನು, ಜೈಲಿನಲ್ಲಿ ಊಟ ಕೊಡೋದಕ್ಕೆ ತಾಮುಂದು ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆಯಂತೆ. ದರ್ಶನ್ಗೆ ಊಟ ಕೊಡೋದಕ್ಕೆ ಇನ್ಫ್ಯಾಕ್ಟ್ ಫೈಟಿಂಗ್ ಬೇರೆ, ನೂಕುನುಗ್ಲು ಬೇರೆ, ನಾನು ಕೊಡ್ತೀನಿ ನನ್ನ ಕಡೆಯಿಂದ ಅಂತ. ಜೈಲಿನಲ್ಲಿ ದರ್ಶನ್ಗೆ ಹಾಗಾದ್ರೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ, ಅನುಮಾನಗಳು ಮೂಡ್ತಾ ಇದೆ. ಜೈಲಿನಲ್ಲಿ ದರ್ಶನ್ಗೆ ಬರ್ತಾ ಇದೆಯಂತೆ 3 ರಿಂದ 4 ಕಡೆಯಿಂದ ಊಟ. ಸೊ ಅಲ್ಲಿಗೆ ಜೈಲು ಅನ್ನೋದು ದರ್ಶನ್ ಪಾಲಿಗೆ ಮನಪರಿವರ್ತನೆಯ ಕೇಂದ್ರ ಅಲ್ಲ, ಪ್ರೈವೇಟ್ ರೆಸಾರ್ಟ್ ಆಗಿದೆ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ ಸಿಚುವೇಶನ್. ಕಾರಣ ಅವ್ರ ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕೊಂಡ್ರು. ಕೋರ್ಟಲ್ಲಿ ಜೈಲಧಿಕಾರಿಗಳೇ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟರು, ಮನೆ ಊಟನೆಲ್ಲ ಕೊಡೋದಕ್ಕಾಗಲ್ಲ, ಅದಕ್ಕೆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಅವಕಾಶ ಇಲ್ಲ ಅಂತ. ನಾವಂದ್ಕೊಂಡ್ವಿ ಎಲ್ಲ ಕೈದಿಗಳ ರೀತಿಯೇ ವಿಚಾರಣಾಧೀನ ಕೈದಿ ಆಗಿರುವಂತಹ ದರ್ಶನ್ರನ್ನೂ ಟ್ರೀಟ್ ಮಾಡ್ತಾರೆ, ಪರವಾಗಿಲ್ವಲ್ಲ ಜೈಲಧಿಕಾರಿಗಳ ವರ್ಕಿಂಗ್ ಸ್ಟೈಲ್ ಅಂತ. ಆದರೆ ಇದಾಗಿ 2 ದಿನಗಳಲ್ಲಿ ಕೇಳಿಬರ್ತಾ ಇರುವಂತಹ ಸುದ್ದಿ ಹಾಗೇನು ಆಶ್ಚರ್ಯ ಕಾರಣ ಆಗ್ತಾರೆ. ಹಾಗೆ ನೋಡೋಕೆ ಹೋದ್ರೆ VVIP ಟ್ರೀಟ್ಮೆಂಟ್ ದುಡ್ಡಿದ್ದವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗ್ತಾ ಇರೋದು ಇದೇ ಮೊದಲಲ್ಲ. ಹಿಂದೆ ಶಶಿಕಲಾ ಇರ್ಬೋದು ಅಥವಾ ಜಯಲಲಿತಾ ಇರ್ಬೋದು, ಎಲ್ರಿಗೂ ಕೂಡ VVIP ಟ್ರೀಟ್ಮೆಂಟ್ ಅನ್ನ ಇದೇ ಜೈಲಿನ ಸಿಬ್ಬಂದಿಗಳು ಕೊಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಸೊ ಇಲ್ಲೂ ಕೂಡ ದರ್ಶನ್ಗೆ ಮನೆ ಊಟದ ಬದಲಾಗಿ 3 ರಿಂದ 4 ಸ್ಪೆಷಲ್ ರೀತಿಯ ವೆರೈಟಿ ಊಟನೇ ಬರ್ತಾ ಇದೆ. ಅವ್ರ ನಾಲ್ಗೆ ರುಚಿಗೇನು ಕಡಿಮೆ ಮಾಡ್ತಾ ಇಲ್ಲ ಕೆಲವರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಜನ ಕಾಂಚಾನದ ಎಫೆಕ್ಟಾ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಜಿಮ್ ಮಾಡದೆ ಮಾನಸಿಕವಾಗಿ ಕುಗ್ಗಿ ಹೋದ್ರ ದರ್ಶನ್ ಅನ್ನೋ ಪ್ರಶ್ನೆ ಕೂಡ ಇದೆ. ಕಾರಣ 1 ತಿಂಗಳಿಂದ ಸರಿಯಾಗಿ ಜಿಮ್ಗೆ ಹೋಗೋಕ್ಕಾಗದೆ ದರ್ಶನ್ ಜೈಲ್ ಹಕ್ಕಿ ಆಗಿದ್ದಾರೆ. ಸೊ ಸಡನ್ ಆಗಿ ಈ ರೀತಿ ಜಿಮ್ಮಿಂದ ವಿಡ್ರಾಲ್ ಸಿಂಪ್ಟಮ್ಸ್ಗೂ ಕಾರಣ ಆಗುತ್ತೆ. ಇದು ಮನುಷ್ಯ ಸಹಜ ಪ್ರಕ್ರಿಯೆ. ಸೊ ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಜಿಮ್ ಟ್ರೈನರ್ ಆಗಿರುವಂತಹ ರವಿ ಅವರು ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. 30 ವರ್ಷಗಳಿಂದ ಜಿಮ್ ಮಾಡ್ತಾ ಇರುವಂತಹ ದರ್ಶನ್ ಸಡನ್ ಆಗಿ ವರ್ಕೌಟ್ ಅನ್ನ ಅಂದ್ರೆ ಕಂಟಿನ್ಯೂಸ್ ಸ್ಟೂಡಿಯೋಸ್ ವರ್ಕೌಟ್ ಅನ್ನ ಬಿಟ್ಟಾಗ ಡಿಪ್ರೆಷನ್ ಆಗೋದು ಸಹಜ ಅಂತ ಮಾತಾಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ದರ್ಶನ್ ಅವರು ವರ್ಕೌಟ್ ಬಗ್ಗೆ, ಜಿಮ್ ಬಗ್ಗೆ ತುಂಬ ಒಂದು ಅಡಿಕ್ಟ್ ಆದಂಥ ಕ್ರೀಡಾಪಟು ಅಂದರೆ ತಪ್ಪಾಗಲಾರ್ದು. ಸೊ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದಾರೆ. ಸೊ ಇವಾಗ ಸಡನ್ನಾಗಿ ಜಿಮ್ ಇಲ್ಲ, ವರ್ಕೌಟ್ ಇಲ್ಲ, ಅದು ಏನು ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಸಹಜನೇ, ಅದು ಡಿಪ್ರೆಷನ್ ಹೋಗೋದು ಸಹಜನೇ. ಅದು ಇಷ್ಟು ವರ್ಷ ವರ್ಕೌಟ್ ಮಾಡಿದಂಥ ಯಾವುದೇ ವ್ಯಕ್ತಿ ಆಗ್ಬೋದು, ಇವಾಗ ನಾನು ಬೇಕಾರಾಗ್ಬೋದು, ಸಡನ್ನಾಗಿ ವರ್ಕೌಟ್ ಬಿಡೋಕ್ಕಾಗಲ್ಲ. ನಾನು ಬಿಡ್ಬೋದು ಅಥವಾ ಆ ಜಾಗದಲ್ಲಿ ವರ್ಕೌಟ್ ಮಾಡೋಕ್ಕೆ ಆಗದೇ ಇರ್ಬೋದು, ಆದರೆ ನಮ್ಮ ದೇಹ ಇದೆಯಲ್ಲ ಅದು ಒಪ್ಪಲ್ಲ. ಆ ಟೈಮ್ ಕರೆಕ್ಟಾಗಿ ಎಬ್ಬರಿಸ್ಬಿಡ್ತದೆ, 5ವರೆಗೆ ಎಬ್ಬರಿಸ್ಬಿಡ್ತದೆ. ಏನಾದರೂ ವರ್ಕೌಟ್ ಮಾಡಲೇಬೇಕು. ಒಂದು ಕಾರ್ಡಿಯೋ ಮಾಡ್ತಾರೆ, ಅದು ಗ್ರೌಂಡ್ ಎಕ್ಸಸೈಸ್ ಮಾಡ್ತಾರೆ, ಅಥವಾ ಅಬ್ಡಮನ್ ಎಕ್ಸಸೈಸ್ ಮಾಡ್ತಾರೆ. ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲೇ ವರ್ಕೌಟ್ ಮಾಡ್ಕೊಳ್ಳೋಕ್ಕೆ ನಾವೇ ಸಜ್ಜಾಗ್ತೀವಿ. ಇರೋ ಜಾಗದಲ್ಲಿ ಏನಾಗುತ್ತೆ, ನನಗೆ ಗೊತ್ತಿದ್ದಂಗೆ ಅವ್ರು ಫ್ರೀ ಎಕ್ಸಸೈಸು, ವರ್ಕೌಟು, ಯೋಗ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಅಥವಾ ಗ್ರೌಂಡ್ ವರ್ಕೌಟ್ಸ್ ಆಗ್ಬೋದು, ಅಬ್ಡಮನ್ ಎಲ್ಲ ಹೊಟ್ಟೆಗೆ ಆಗ್ಬೋದು, ಎಲ್ಲ ವರ್ಕೌಟು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮಾಡಿಸ್ತಾನೆ ಇರ್ತದೆ, ವರ್ಕೌಟ್ ಬಿಡಲ್ಲ. ಯಾರು 10 ವರ್ಷ 20 ವರ್ಷ 30 ವರ್ಷ ಮಾಡ್ಕೊಂಬಂದಿರ್ತಾರಲ್ಲ, ಅವ್ರು ಯಾವ ಥರ ಅಡಿಕ್ಟ್ ಆಗಿರ್ತಾರೆ ಅಂದರೆ ಕ್ರೀಡೆಗೆ, ಸ್ಪೋರ್ಟ್ಸ್ಗೆ, ಅಪ್ಪ ಅಮ್ಮ ಬೇಕಾಗಿಲ್ಲ, ಫ್ರೆಂಡ್ಸ್ ಬೇಕಾಗಿಲ್ಲ, ನಿದ್ದೆ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಅರ್ಧ ಗಂಟೆ ವ್ಯಾಯಾಮ. ದರ್ಶನ್ ಅವರು ಬರೀ ವರ್ಕೌಟ್ ಮಾಡೋದಲ್ಲ, ಅವ್ರು 30 ವರ್ಷ ಮಾಡಿ ಅವರು ದೊಡ್ಡ ಕೋಚ್ ಆಗಿರ್ತಾರೆ. ಅವ್ರಿಗೆ ಆರೋಗ್ಯದ ಬಗ್ಗೆ ಆಗ್ಬೋದು, ಫುಡ್ ಬಗ್ಗೆ ಆಗ್ಬೋದು, ವರ್ಕೌಟ್ ಬಗ್ಗೆ ಆಗ್ಬೋದು ತುಂಬ ನಾಲೆಡ್ಜ್ ಇದೆ, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಅದ್ರ ಬಗ್ಗೆ ಡೀಪಾಗಿ ಓದಿದ್ದಾರೆ. ಸೊ ಹಂಗಿರೋದ್ರಿಂದ ಅವ್ರಿಗೇನಾಗುತ್ತೆ, ಈ ಊಟಕ್ಕೆ ನಾನು ಈ ವರ್ಕೌಟ್ ಮಾಡ್ಬೋದು ಅನ್ನೋ ಒಂದು ತಯಾರಿನ ಅವರೇ ಮಾಡ್ಕೊಡ್ತಾರೆ. ಅವ್ರ ಬಾಡಿ ರೆಡಿ ಆಗುತ್ತೆ, ವರ್ಕೌಟ್ ಮಾಡ್ತಾ ಇರ್ತಾರೆ. ನನಗೆ ಗೊತ್ತಿದ್ದಂಗೆ ಖಂಡಿತ ಅವರು ವರ್ಕೌಟ್ ಯಾವುದೋ ಒಂದು ರೀತಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ಜಿಮ್ ಇದ್ದರೆ ಜಿಮ್ ಮಾಡ್ತಾ ಇರ್ತಾರೆ, ಇಲ್ಲ ಗ್ರೌಂಡ್ ಇದ್ದರೆ ಜಾಗಿಂಗು ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಪಬ್ಲಿಕ್ ಟಿವಿ ಮುಖಾಂತರ ಮನವಿ ಮಾಡ್ಕೋತಾ